ಹಲೋ ಡಿಯರ್ ಫ್ರೆಂಡ್ಸ್, ನನ್ನ ಹೆಸರು ಸಂಜನಾ. ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವೆಲ್ಲರೂ ಕೂಡ ನಮ್ಮ ಹೆಲ್ತ್, ರಿಲೇಷನ್ಶಿಪ್, ಕರಿಯರ್, ಮನಿ ಆಸ್ಪೆಕ್ಟ್ಸಲ್ಲಿ ಬಹಳಷ್ಟು ರೀತಿಯ ಸ್ಟ್ರಗಲ್ ಪಡ್ತಾ ಇರ್ತೀವಿ. ಒಂದು ಹೆಲ್ತ್ ಸರಿಯಾದರೆ ನಮ್ಮ ರಿಲೇಷನ್ಶಿಪ್ಪನ್ನು ಸಂಭಾಳಿಸ್ಕೊಳ್ಳಿಕ್ಕೆ, ರಿಲೇಷನ್ಶಿಪ್ ಸರಿಯಾದರೆ ಕರಿಯರ್ ವಿಷಯ, ಕರಿಯರ್ ಸರಿಯಾದರೆ ಮನಿ ವಿಷಯ. ಒಳ್ಳೆ ಜಾಬ್ ಇದ್ದರೂ ಕೂಡ ಆ ಜಾಬಲ್ಲಿ ಕರೆಕ್ಟಾದ ಪೇಮೆಂಟ್ ಇಲ್ಲದೆ ಇದ್ದರೆ, ಸ್ಯಾಲ್ರಿ ಇಲ್ಲದೆ ಇದ್ದರೆ ಅದು ಒಂದು ರೀತಿ ಟೆನ್ಷನ್ಗೆ ಕಾರಣ ಆಗುತ್ತೆ. ಅಥವಾ ಚೆನ್ನಾಗಿ ದುಡ್ಡಿರುತ್ತೆ, ಆದರೆ ಆ ದುಡ್ಡನ್ನು ಅನುಭವಿಸ್ಲಿಕ್ಕೆ, ಆ ಖುಷಿಯನ್ನು ಹಂಚ್ಕೊಳ್ಳಿಕ್ಕೆ ಫ್ಯಾಮಿಲಿ ಮೆಂಬರ್ ಜೊತೆ ಕರೆಕ್ಟಾದ ಸಂಬಂಧಗಳು, ಸರಿಯಾದ ಸಂಬಂಧ ಇಲ್ಲದೆ ಇದ್ದಾಗ, ಪ್ರೀತಿಯಿಂದ ಕೂಡಿದ ಸಂಬಂಧ ಇಲ್ಲದೆ ಇದ್ದಾಗ, ಅಫ್ಕೋರ್ಸ್ ಎಷ್ಟೇ ಖುಷಿ ಇದ್ದರೂ ಕೂಡ ಅದನ್ನು ಅನುಭವಿಸೋದು ಕಷ್ಟ. ಸೊ ಹೀಗೆ ಈ 4 ಏರಿಯಾ ಏನಿದೆ, ಹೆಲ್ತ್, ರಿಲೇಷನ್ಶಿಪ್, ಕರಿಯರ್, ಮನಿ, ಈ 4 ಏರಿಯಾ ಏನಾದರೂ ಬ್ಯಾಲೆನ್ಸ್ ಆಯಿತು ಅಂತ ಅಂದರೆ ನಮ್ಮ ಎಂಟೈರ್ ಲೈಫ್ ಬ್ಯಾಲೆನ್ಸ್. ಇವತ್ತು ನಾನು ಯಾಕೆ ಈ ನಮ್ಮ ಲೈಫ್ನ ಪಿಲ್ಲರ್ಸ್ ಆದಂತಹ HRCM, ಹೆಲ್ತ್, ರಿಲೇಷನ್ಶಿಪ್, ಕರಿಯರ್, ಮನಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇರ್ಬೋದು. ಇದಕ್ಕೊಂದು ಕಾರಣ ಇದೆ. ಬಿಫೋರ್ ದ್ಯಾಟ್ ನೀವೆಲ್ಲರೂ ಕೂಡ ನನಗೆ ಕೆಲವೊಂದು ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು. ಜೀವನದಲ್ಲಿ ನಿಮಗೆ ಯಾವ ವಿಷಯಕ್ಕೆ ಭಯ ಇದೆ? ಪ್ರತಿನಿತ್ಯ ಈ ಭಯದಿಂದ ಹೇಗೆ ಬದುಕ್ತಾ ಇದ್ದೀರಾ? ಈ ಭಯ ಇಟ್ಕೊಂಡು ಆರಾಮಾಗಿ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಪಾಸ್ಟಲ್ಲಿ ಆದಂತಹ ಯಾವ ಇನ್ಸಿಡೆಂಟ್ ನಿಮ್ಮನ್ನು ಇನ್ನೂ ಕಾಡ್ತಾ ಇದೆ? ಆ ಪಾಸ್ಟ್ನ ನೋವಿರಲಿ, ಇನ್ಸಲ್ಟ್ ಇರಲಿ, ಬೇಜಾರಿರಲಿ, ಇನ್ನೂ ಕೂಡ ನಿಮಗೆ ಪ್ರಾಬ್ಲಮ್ ಕೊಡ್ತಾ ಇದೆಯಾ, ಬಾಧಿಸ್ತಾ ಇದೆಯಾ? ನೀವು ನಿಮ್ಮನ್ನು ಯಾವ ವಿಷಯಕ್ಕೆ ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನೂ ಕೂಡ ನಿಮ್ಮನ್ನು ನೀವು ಫಾರ್ಗಿವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಆ ವಿಷಯ ಯಾವುದು? ಸರಿ, ಬೇರೆಯವರನ್ನು, ಬೇರೆ ಯಾವುದೇ ವ್ಯಕ್ತಿಯನ್ನಾಗಲಿ ಇನ್ನೂ ಕೂಡ ಕ್ಷಮಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರ ಬಗ್ಗೆ ಇರುವಂತಹ ರಿಸೆಂಟ್ಮೆಂಟ್ ಇರಲಿ, ಬೇಜಾರಿರಲಿ, ಸ್ಟ್ರೆಸ್ ಇರಲಿ, ಸಿಟ್ಟಿರಲಿ, ಇನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಮುಂದುವರಿತಾ ಇದ್ದೀರಾ. ಸೊ ಯಾವ ವಿಷಯಕ್ಕೆ ನೀವು ಆ ವ್ಯಕ್ತಿಯನ್ನು ಇನ್ನೂ ಕೂಡ ಕ್ಷಮಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನಿಮ್ಮ ಬಗ್ಗೆ ನಿಮಗೆ ಗಿಲ್ಟ್ ಇದೆಯಾ? ಯಾವುದೇ ವಿಷಯ ಆಗಿರ್ಬೋದು, ಗಿಲ್ಟ್ ಇರ್ಬೋದು, ಪಾಪ ಪ್ರಜ್ಞೆ ಇನ್ನೂ ಕೂಡ ಕಾಡ್ತಾ ಇದೆಯಾ? ಅಥವಾ ಯಾವ ಏರಿಯಾದಲ್ಲಿ, ಹೆಲ್ತ್, ರಿಲೇಷನ್ಶಿಪ್, ಕರಿಯರ್, ಮನಿ, ಈ 4 ಏರಿಯಾದಲ್ಲಿ ಯಾವ ವಿಷಯಕ್ಕೆ ನಿಮ್ಮ ಲೈಫ್ನಲ್ಲಿ ಸ್ಟ್ರಗಲ್ ಪಡ್ತಾ ಇದ್ದೀರಾ? ಇನ್ನೂ ಕೂಡ ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಟ್ಟರೂ ಕೂಡ ರಿಸಲ್ಟ್ ಸಿಗ್ತಾ ಇಲ್ವಾ? ಸೊ ಇಷ್ಟೆಲ್ಲ ಬೇಜಾರು, ಫ್ರಸ್ಟ್ರೇಷನ್, ಆ್ಯಂಗರ್, ಸ್ಟ್ರೆಸ್ ಎಲ್ಲ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಖುಷಿಯಾಗಿರಲಿಕ್ಕೆ, ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇದೆಯಾ? ಕಷ್ಟ ಅಲ್ವಾ? ಹಾಗಾದರೆ ಪರಿಹಾರ ಏನೂ ಇಲ್ವಾ? ಖಂಡಿತ ಇದೆ. ನಮ್ಮ ಜೀವನದಲ್ಲಿ ನಮ್ಮ ಬಾಡಿ ಇರಲಿ, ನಮ್ಮ ಮನಸ್ಸಿರಲಿ, ಅಥವಾ ನಮ್ಮ ಹೊರಗಿನ ಪ್ರಪಂಚದಲ್ಲಿ ಸಿಚುವೇಶನ್ ಇರಲಿ, ನಾವು ಅಟ್ರಾಕ್ಟ್ ಮಾಡುವಂತಹ ಜನರಿರಲಿ, ಸಿಚುವೇಶನ್, ಪರಿಸ್ಥಿತಿ ಎಲ್ಲದಕ್ಕೂ ಕೂಡ ನಾವೇ ಕಾರಣ ಆಗಿರ್ತೀವಿ. ನಮ್ಗೆ ಹುಷಾರಿಲ್ಲ ಅಂದಾಗ, ಫಾರ್ ಎಕ್ಸಾಂಪಲ್ ತಲೆನೋವು ಬಂದಿದೆ ಅಥವಾ ಮೈಕೈ ನೋವು ಬಂದಿದೆ ಅಂದ ತಕ್ಷಣಕ್ಕೆ ಮೆಡಿಕಲ್ ಶಾಪ್ಗೆ ಹೋಗಿ ಒಂದು ಪೇನ್ ಕಿಲ್ಲರ್ ತೊಗೊಂಡು ಅದನ್ನು ತಿಂದು ಆ ನೋವನ್ನು ಪರಿಹರಿಸ್ಕೋಬೇಕಪ್ಪ. ಆದಷ್ಟು ಆ ನೋವಿಂದ ಹೊರಗೆ ಬರಬೇಕು, ಆರಾಮಾಗಬೇಕು ಅನ್ನೋದ್ರ ಮೇಲೆ ಅಷ್ಟೇ ನಮ್ಮ ಫೋಕಸ್ ಇರುತ್ತೆ. ಆದರೆ ನಾವೆಲ್ಲೂ ಕೂಡ ಈ ಕ್ವಿಕ್ ಫಿಕ್ಸ್ ಬದಲಾಗಿ, ಅಂದರೆ ಈ ಟೆಂಪರರಿ ಸೊಲ್ಯೂಷನ್ ಬದಲಾಗಿ, ರೂಟ್ ಕಾಸ್ಗೆ, ಯಾವ ಕಾರಣದಿಂದ ನಮಗೆ ನೋವಾಗ್ತಾ ಇದೆ ಅಥವಾ ಯಾವ ಕಾರಣದಿಂದ ಬಾಡಿ ಪೇನ್ ಬರ್ತಾ ಇದೆ, ಯಾವ ಕಾರಣದಿಂದ ಲೈಫಲ್ಲಿ ಸ್ಟ್ರೆಸ್ ಅನುಭವಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಯಾರು ಕೂಡ ಗಮನ ಕೊಡಲ್ಲ. ಬದಲಾಗಿ ನಮಗೆ ತಕ್ಷಣಕ್ಕೆ ಒಂದು ರಿಲೀಫ್ ಬೇಕು ಅಷ್ಟೇ. ಸೊ ತಕ್ಷಣಕ್ಕೆ ಸಿಕ್ಕಂತಹ ರಿಲೀಫ್, ರೂಟ್ ಕಾಸ್ನ ನೀವು ಅಡ್ರೆಸ್ ಮಾಡದೆ ಅಥವಾ ನಿಮ್ಮ ಸಮಸ್ಯೆಯ ಮೂಲವನ್ನು ಅಡ್ರೆಸ್ ಮಾಡದೆ ಸುಮ್ಮನೆ ಪರಿಹಾರಕ್ಕೋಸ್ಕರ ಅದು ಇದು ಎಲ್ಲ ಮಾಡ್ತಾ ಹೋದಾಗ ಒಂದು ಸ್ವಲ್ಪ ಟೈಮ್ ತನಕ ಅಷ್ಟೇ ನಿಮಗೆ ರಿಲೀಫ್ ಸಿಗ್ಬೋದು. ಆಮೇಲೆ ಅದೇ ರೀತಿಯ ಪರಿಸ್ಥಿತಿಗಳು ಪ್ಯಾಟರ್ನ್ಸ್ ರೂಪದಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಸೊ ಆಗ ರಿಪೀಟ್ ಆದಾಗ ನಮಗೆಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಲೈಫ್ ಅಂದರೆ ಇಷ್ಟೇನಾ? ಹಾಗಾದರೆ ಲೈಫಲ್ಲಿ ಖುಷಿನೇ ಇಲ್ವಾ? ಖುಷಿಯಾಗಿರೋದು ಅಷ್ಟು ಕಷ್ಟನಾ ಅಂತ. ನಿಜಕ್ಕೂ ಯಾವುದೇ ಪ್ರಾಬ್ಲಮ್ ಇರಲಿ ಅಥವಾ ಏನೇ ಚಾಲೆಂಜಸ್ ಇರಲಿ, ಅದರ ರೂಟ್ಗೆ ಹೋದಾಗ, ಅಂದರೆ ಅದರ ಕಾರಣ, ಅದರ ಮೂಲ ಹುಡುಕಿದಾಗ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಅದನ್ನು ನಾವು ಸರಿಪಡಿಸ್ಕೊಂಡಿದ್ದೆ ಆಗಿದ್ರೆ ಜೀವನದಲ್ಲಿ ಅನ್ನೆಸೆಸರಿಯಾಗಿ ಟ್ರಬಲ್ ಅಥವಾ ಈ ಸಮಸ್ಯೆಯನ್ನು ಅನುಭವಿಸೋದು ಆರಾಮಾಗಿ ಕಡಿಮೆ ಮಾಡ್ಬೋದು. ಈ ಬೋನ್ ಸಮಸ್ಯೆಗಳು ಬರುತ್ತೆ ಅಲ್ವಾ? ಸೊ ಈ ಕಾಲು ನೋವು ಇರಬಹುದು ಅಥವಾ ಬ್ಯಾಕ್ ಪೇನ್ ಇರಬಹುದು. ಈ ಪೇನ್ ಬೇಸಿಕಲಿ ಬಾಡಿ ಪೇನ್ ಏನಿರುತ್ತೆ ಅದು ನಾವೇ ಕ್ರಿಯೇಟ್ ಮಾಡಿರುವಂತಹ ಸ್ಟ್ರೆಸ್, ನಮ್ಮ ಬಾಡಿ ಆ ಸ್ಟ್ರೆಸ್ಗೆ ರಿಯಾಕ್ಟ್ ಮಾಡುವಂತಹ ರೀತಿ.
ನೀವು ತುಂಬ ನಿಮ್ಮನ್ನು ಕ್ರಿಟಿಸೈಸ್ ಮಾಡ್ತೀರಾ ಅನ್ನೋದಾದರೆ ಮೇಜರ್ ಆಗಿ ನಿಮಗೆ ಬೋನ್ ರಿಲೇಟೆಡ್ ಇಶ್ಯೂಸ್ ಬರೋದಾಗಿರಬಹುದು, ಅಥವಾ ಆಥರೈಟಿಸ್ ಇರಬಹುದು, ಈ ಬ್ಯಾಕ್ ಪೇನ್ ಇರಬಹುದು. ಈ ರೀತಿ ಮೂಳೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗೋದು ಜಾಸ್ತಿ ಯಾವಾಗ ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ತಾ ಇರ್ತೀರಾ ಆವಾಗ. ಸೊ ಇನ್ನು ನಿಮಗೆ ಸೆಲ್ಫ್ ಎಕ್ಸ್ಪ್ರೆಷನ್ ಕಮ್ಮಿ ಇದ್ದಾಗ, ಅಥವಾ ನಿಮ್ಮ ಅಥೆಂಟಿಕ್ ಸೆಲ್ಫ್ ಆಗಿರದೇ ಇದ್ದಾಗ, ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ನೀವು ಬೇರೆಯವರಿಗೆ ಧೈರ್ಯವಾಗಿ ಹೇಳಲಿಕ್ಕೆ ಕಷ್ಟಪಡ್ತಾ ಇದ್ದಾಗ, ನೀವು ನಿಮ್ಮ ತನವನ್ನು ಬಿಟ್ಟು ಕೊಡ್ತಾ ಇದ್ದೀರಾ ಅಂದಾಗ ಈ ಥೈರಾಯ್ಡ್ ಗ್ರಂಥಿ ಏನಿದೆ, ಈ ಥೈರಾಯ್ಡ್ ಸಮಸ್ಯೆ ಬರೋದು ಆಗುತ್ತೆ. ಸೊ ಯಾವುದೇ ಹೆಲ್ತ್ ರಿಲೇಟೆಡ್ ಸಮಸ್ಯೆಯನ್ನು ತಗೊಂಡ್ರೂ ಕೂಡ ಅದಕ್ಕೆ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಮ್ಮ ಇಮೋಷನ್ಸೇ ಕಾರಣ ಆಗಿರುತ್ತೆ. ಇನ್ನು ಮ್ಯಾನಿಫೆಸ್ಟೇಷನ್ ವಿಷಯಕ್ಕೆ ಬರೋದೇ ಆದರೆ ನಾವೆಲ್ಲರೂ ಕೂಡ ವಿಜುವಲೈಸೇಷನ್ ಮಾಡೋದಾಗಿರ್ಬೋದು, ಅಫರ್ಮೇಷನ್ ಹೇಳೋದಾಗಿರ್ಬೋದು, ಸುಮಾರಷ್ಟು ಲಾ ಆಫ್ ಅಟ್ರಾಕ್ಷನ್ ಅಂದಮೇಲೆ ಸಾವಿರಾರು ಟೆಕ್ನಿಕ್ ಇರುತ್ತೆ. ಅದೆಲ್ಲ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಟ್ರೈ ಮಾಡಿರ್ತೀವಿ. ಸಕ್ಸಸ್ ರೇಟ್ ಎಷ್ಟಿದೆ? ನಾವು ಎಷ್ಟು ಸಲ ಕಾನ್ಸ್ಟೆಂಟ್ ಆಗಿ ಆ ಲಾ ಆಫ್ ಅಟ್ರಾಕ್ಷನ್ ಮೆಥಡ್ಸಲ್ಲಿ, ಟೆಕ್ನಿಕ್ಸಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ? ಅಥವಾ ಲಾ ಆಫ್ ಅಟ್ರಾಕ್ಷನ್ನೇ ಬಿಟ್ಬಿಡಿ, ಬರೀ ನೀವು ಹಾರ್ಡ್ ವರ್ಕ್ ಥ್ರೂ ಅಷ್ಟೇ ಹೋಗ್ತೀನಿ ಅಂತ ಆದರೂ ಸಕ್ಸಸ್ ರೇಟ್ ಎಷ್ಟಿದೆ? ಹಾರ್ಡ್ ವರ್ಕ್ ಥ್ರೂ ಅಷ್ಟೇ ಹೋದರೂ ಕೂಡ 100% ಸಕ್ಸಸ್ ಸಿಗ್ತಾ ಇದೆಯಾ? ನಾವೆಲ್ಲರೂ ಕೂಡ ಈ ಔಟರ್ ವರ್ಲ್ಡಲ್ಲಿ ಅಂತ ಅಂದರೆ ಹೊರಗಿನ ಪ್ರಪಂಚದಲ್ಲಿ ಆದಷ್ಟು ನಾವು ನಮ್ಮ ಎಫರ್ಟ್ ಮೇಲೆ, ಹಾರ್ಡ್ ವರ್ಕ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ, ಮೈಂಡ್ಸೆಟ್ ಮೇಲೆ ಕಮ್ಮಿ ಫೋಕಸ್ ಮಾಡಿರ್ತೀವಿ. ಅದಕ್ಕೋಸ್ಕರ ಎಷ್ಟೋ ಸಲ ನಾವು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು, ಅಥವಾ ಲಾ ಆಫ್ ಅಟ್ರಾಕ್ಷನ್ನ ಡಿಫ್ರೆಂಟ್ ಮೆಥಡ್ಸ್ ಯೂಸ್ ಮಾಡ್ತಾ ಇದ್ರು ಕೂಡ ಸಕ್ಸಸ್ ಕಾಣೋದು ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕೆ? ಮೇಜರ್ ಆಗಿ ಲಾ ಆಫ್ ಅಟ್ರಾಕ್ಷನ್ನ ಯಾವುದೇ ಮೆಥಡ್ ತಗೊಳ್ಳಿ, ಅದ್ರ ಹಿಂದೆ ಇರುವಂತಹ ಕೋರ್ ಉದ್ದೇಶ, ಮೇಜರ್ ಉದ್ದೇಶ ಇರೋದೇ ನಿಮ್ಮ ಬಿಲೀಫ್ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಮಾಡೋದು, ಅಥವಾ ನೆಗೆಟಿವ್ ಬಿಲೀಫ್ ಸಿಸ್ಟಮ್ ಇಂದ ಪಾಸಿಟಿವ್ ಬಿಲೀಫ್ ಸಿಸ್ಟಮ್ಗೆ, ನಂಬಿಕೆಗಳ ಎಡೆಗೆ, ಪಾಸಿಟಿವ್ ನಂಬಿಕೆಗಳ ಎಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗೋದು. ಹಾಗಾದ್ರೆ ಯಾವ ನಂಬಿಕೆಗಳು ನಮ್ಮನ್ನ ಜೀವನದಲ್ಲಿ ಮುಂದುವರಿಲಿಕ್ಕೆ ಅಥವಾ ಜೀವನದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಬಿಡುತ್ತಾ ಇಲ್ವೋ ಅವುಗಳನ್ನ ಲಿಮಿಟಿಂಗ್ ಬಿಲೀಫ್ಸ್ ಅಂತ ಅಂತಾರೆ. ನಮ್ಮಲ್ಲಿ, ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಲಿಮಿಟಿಂಗ್ ಬಿಲೀಫ್ ಇದ್ದೇ ಇರುತ್ತೆ. ಆ ಲಿಮಿಟಿಂಗ್ ಬಿಲೀಫ್ ಹೇಗೆ ಫಾರ್ಮ್ ಆಗಿರುತ್ತೆ ಅಂತ ಅಂದ್ರೆ, ನೀವು ನಿಮ್ಮ ಅಪ್ಪ ಅಮ್ಮನ ಜರ್ನಿ ನೋಡಿ, ಅಥವಾ ನಿಮ್ಮ ಸುತ್ತಮುತ್ತ ಈಗ ಹಣದ ವಿಷಯದಲ್ಲಿರ್ಬೋದು, ಸಕ್ಸಸ್ ವಿಷಯದಲ್ಲಿರ್ಬೋದು, ಜೀವನದ ವಿಷಯದಲ್ಲಿರ್ಬೋದು, ಅಥವಾ ರಿಲೇಶನ್ಶಿಪ್ ವಿಷಯಕ್ಕಿರ್ಬೋದು, ಯಾವುದೋ ಒಂದು ಇನ್ಸಿಡೆಂಟ್ ಆಗ್ತಾ ಇರುತ್ತೆ, ಅದನ್ನ ನೋಡಿ ಅಬ್ಸಾರ್ಬ್ ಮಾಡಿರುವಂತಹ ನೆಗೆಟಿವಿಟಿ ಮೇಲೆ ನಿಮ್ಮ ನಂಬಿಕೆಗಳು ಫಾರ್ಮ್ ಆಗೇ ಇರುತ್ತೆ. ಆದ್ರೆ ಬೇರೆಯವರ ಲೈಫಲ್ಲಿ ಆದಂತಹ ಇನ್ಸಿಡೆಂಟಿಗೂ ನಿಮ್ಮ ಲೈಫ್ನಲ್ಲಿ ಆಗುವಂತಹ ಅಥವಾ ಆಗ್ತಾ ಇರುವಂತಹ ಇನ್ಸಿಡೆಂಟ್ಗೂ ಯಾವುದೇ ಸಂಬಂಧ ಇರಲ್ಲ. ನಿಮ್ಮ ಲಿಮಿಟಿಂಗ್ ಬಿಲೀಫ್ ಏನ್ ಮಾಡುತ್ತೆ, ಅವು ಬೇರೆಯವರ ಲೈಫಲ್ಲಿ ಹಿಂಗಾಯ್ತು, ಅಥವಾ ಬೇರೆಯವರು ಈ ತರ, ಬೇರೆಯವರು ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಅನ್ಕೊಳ್ಬಹುದು, ಮನಿ ವಿಷಯಕ್ಕೆ ಅವರಲ್ಲಿ ಒಂದು ಬಿಲೀಫ್ ಇರುತ್ತೆ. ಅದೇ ಬಿಲೀಫ್ನ ನೀವು ಇಟ್ಕೊಂಡಾಗ ಅದು ನಿಮ್ಗೆ ಲಿಮಿಟಿಂಗ್ ಬಿಲೀಫ್ ಆಗಿ ವರ್ಕ್ ಆಗುತ್ತೆ. ಅಂತ ಅಂದ್ರೆ ಮನಿ ಬಗ್ಗೆ ಏನೇ ನೆಗೆಟಿವ್ ಬಿಲೀಫ್ ಇದ್ರೂ ಕೂಡ, ಇದು ನನಗೂ ಕೂಡ ಇದೇ ರೀತಿ ಅನ್ನೋ ಮನೋಭಾವನೆ ನಿಮ್ಗಿದ್ದಾಗ ನೀವು ಹೊಸ ರೀತಿಯಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಮನಿ ಇರ್ಲಿ, ರಿಲೇಶನ್ಶಿಪ್ ಇರ್ಲಿ, ಕರಿಯರ್ ಇರ್ಲಿ, ಅಥವಾ ಹೆಲ್ತ್ ಇರ್ಲಿ, ನೀವು ಹೊಸ ರೀತಿಯ ಆಲೋಚನೆ ಮಾಡ್ಲಿಕ್ಕೆ ನೀವೇ ತಡೀತಾ ಇದ್ದೀರಾ ಅಂತ ಅಂದ್ರೆ ಅದು ನಿಮ್ಮ ಲಿಮಿಟಿಂಗ್ ಬಿಲೀಫ್ ಆಗಿರುತ್ತೆ. ನಮ್ಮೆಲ್ಲರಲ್ಲೂ ಇರುವಂತಹ ಲಿಮಿಟಿಂಗ್ ಬಿಲೀಫ್ ನ ಐಡೆಂಟಿಫೈ ಮಾಡೋದು, ಅದರಿಂದ ಹೊರಗೆ ಬರೋದು ಬಹಳ ಮುಖ್ಯ. ಲೈಫ್ ನಲ್ಲಿ ನಾವು ಕಾನ್ಸ್ಟೆಂಟ್ ಆಗಿ ಸಕ್ಸಸ್ ಕಾಣ್ತಾ ಇರಬೇಕು, ಅಥವಾ ಒಂದ್ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಲೈಫಲ್ಲಿ ಅಂತ ಅಂದ್ರೆ ಆ ಲಿಮಿಟಿಂಗ್ ಬಿಲೀಫ್ ನ ಐಡೆಂಟಿಫೈ ಮಾಡಿ ಅದನ್ನ ನಮ್ಮ ಮನಸ್ಸಿನಿಂದ ಹೊರಗಡೆ ಕಳಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಆದ ಕಾರಣ ಈ ಲಿಮಿಟಿಂಗ್ ಬಿಲೀಫ್ ನ ಹೊರಗೆ ಹಾಕೋದ್ರಲ್ಲಿರ್ಬೋದು, ಅಥವಾ ನಮ್ಮಲ್ಲಿ ಇರುವಂತ ಬಾಡಿಯಲ್ಲಿ ಸ್ಟೋರ್ ಆಗಿರುವಂತಹ ನೆಗೆಟಿವ್ ಇಮೋಷನ್ಸ್ ನ ಹೊರಗೆ ಹಾಕೋದು, ಹೀಲ್ ಮಾಡೋದು ಬಹಳ ಮುಖ್ಯ. ಈಗ ಹೀಲಿಂಗ್ ಕಾನ್ಸೆಪ್ಟ್ ಬರುತ್ತೆ. ಅಂತ ಅಂದ್ರೆ ಹೀಲಿಂಗ್ ಅಂತ ಅಂದ್ರೆ ಗುಣಪಡಿಸುವಂಥದ್ದು. ಹೆಲ್ತ್ ಇರಲಿ, ರಿಲೇಶನ್ಶಿಪ್ ಇರಲಿ, ಕರಿಯರ್ ಇರಲಿ, ಮನಿ ಇರಲಿ, ಇವೆಲ್ಲದಕ್ಕೂ ಕೂಡ ಹೀಲಿಂಗ್ನ ಅಗತ್ಯ ತುಂಬ ಇರುತ್ತೆ. ಹೀಲಿಂಗ್ ಅಂತ ಅಂದರೆ ಏನು? ಮನಸ್ಸಿನಲ್ಲಿ ಅಥವಾ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎಮೋಷನ್ಸ್ ಇರಲಿ, ಅದನ್ನು ಹೊರಗೆ ಹಾಕಲಿಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ನ ನಾವು ಮಾಡಿದಾಗ ನಮ್ಮ ಇಮೋಷನ್ಸ್ ಎಲ್ಲ ಹೀಲ್ ಆಗಿ ನಮ್ಮನ್ನು ನಾವು ಸೆಲ್ಫ್ ಹೀಲ್ ಮಾಡಿಕೊಂಡು ನಮ್ಮ ವೈಬ್ರೇಷನನ್ನು ಅಥವಾ ನಮ್ಮ ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡಿ ನಮಗೆ ಏನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಹೀಲಿಂಗ್ ಬಹಳ ಹೆಲ್ಪ್ ಆಗುತ್ತೆ. ಹೀಲಿಂಗ್ ಅಂತ ಅಂದರೆ ಅದರ ಲಿಟ್ರಲ್ ಮೀನಿಂಗ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಗುಣಪಡಿಸೋದು ಅಂತ. ಸೊ ನಮ್ಮ ಭಾವನೆಗಳೇ ಇರುತ್ತೆ, ನಮ್ಮ ನೆಗೆಟಿವ್ ಎಮೋಷನ್ಸೇ ನಮ್ಮ ಬಾಡಿಗಿರ್ಲಿ, ಮನಸ್ಸಿಗಿರ್ಲಿ ಯಾವುದೆಲ್ಲ ರೀತಿ ಗಾಯ ಮಾಡಿರುತ್ತೆ ಆ ಗಾಯವನ್ನು ಗುಣಪಡಿಸುವಂಥದ್ದೇ ಈ ಸೆಲ್ಫ್ ಹೀಲಿಂಗ್. ಹಾಗಾದ್ರೆ ನಮ್ಮ ಇಮೋಷನ್ಸ್ನ ಹೀಲ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ನಮ್ಮಲ್ಲಿರುವಂತಹ ನೆಗೆಟಿವ್ ಬಿಲೀಫ್ಸ್ನ ತೆಗೆದು ಹಾಕೊಳ್ಳುವಂಥದ್ದಾಗಿರ್ಬೋದು, ಅವೆಲ್ಲವೂ ಕೂಡ ಅಷ್ಟು ಇಂಪಾರ್ಟೆಂಟಾ ಅಂತ ಅನಿಸ್ಬೋದು. ನೆನ್ಪಿಡಿ, ಲಾ ಆಫ್ ಅಟ್ರಾಕ್ಷನ್ನ ಯಾವುದೇ ಪವರ್ಫುಲ್ ಟೆಕ್ನಿಕ್ ನೀವು ಟ್ರೈ ಮಾಡ್ತಾ ಇರ್ಬೋದು,
ನಿಮ್ಮ ಮನಸ್ಸಿನಲ್ಲಿ ನಂಬಿಕೆ ಇಲ್ಲ, ಅಥವಾ ಲಿಮಿಟಿಂಗ್ ಬಿಲೀಫ್ಸ್ ಇದೆ, ಅಥವಾ ನಿಮ್ಮ ಪಾಸ್ಟನ್ನು ನೀವು ಮರೀದೆ ನಿಮ್ಮ ಇಮೋಷನ್ಸ್ನ ಹೀಲ್ ಮಾಡ್ಕೊಳ್ಳದೆ ನೀವು ಹೆಜ್ಜೆ ಇಡ್ತಾ ಇದ್ದೀರಾ ಅಂತ ಅಂದರೆ ಲಾಂಗ್ ಲಾಸ್ಟಿಂಗ್ ಆಗಿ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸಲ ಈ ಮೈಂಡ್ಫುಲ್ನೆಸ್, ಮೆಡಿಟೇಷನ್, ಈ ಲಾ ಆಫ್ ಅಟ್ರಾಕ್ಷನ್ ಎಲ್ಲವನ್ನು ಕೂಡ ಬಿಟ್ಬಿಡ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರ್ತೀರ ಅಲ್ವಾ? ತಪ್ಪು ಲಾ ಆಫ್ ಅಟ್ರಾಕ್ಷನ್, ಮೈಂಡ್ಫುಲ್ನೆಸ್, ಮೆಡಿಟೇಷನ್ನಲ್ಲಿ ಇಲ್ಲ, ಬದಲಾಗಿ ನಮ್ಮ ಇಮೋಷನ್ಸಲ್ಲಿದೆ. ನಮ್ಮ ಇಮೋಷನ್ಸ್ನ ನಾವು ಯಾವಾಗ, ನಮ್ಮ ಭಾವನೆಗಳನ್ನು ನಾವು ಯಾವಾಗ ಹೀಲ್ ಮಾಡ್ಕೊಳ್ತೀವಿ, ಆಗ ನಮ್ಮಲ್ಲಿ ಈ ಲಾ ಆಫ್ ಅಟ್ರಾಕ್ಷನ್ ಇರಲಿ, ಮೈಂಡ್ಫುಲ್ನೆಸ್ ಇರಲಿ, ನೀವು ಕಾನ್ಷಿಯಸ್ಲಿ ಫಾಲೋ ಮಾಡಿ ಬಿಡಿ, ನಿಮ್ಮ ಮೈಂಡ್ಸೆಟ್ಟೇ ಒಂದು ರೀತಿಯ ಮ್ಯಾಗ್ನೆಟ್ ಥರ ಎಲ್ಲ ಒಳ್ಳೆಯ ವಿಷಯವನ್ನು ಅಟ್ರಾಕ್ಟ್ ಮಾಡಿ ನಿಮಗೆ ತಂದುಕೊಡುತ್ತೆ. ಸೊ ಇಮೋಷನ್ಸ್ ಹೀಲ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸೊ ಪ್ರಾಕ್ಟಿಕಲಿ ಇದಕ್ಕೆ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ, ಒಬ್ಬರು ಸ್ಟೂಡೆಂಟ್ ಆ್ಯಕ್ಚುಲಿ ಅವರಿಗೆ ಸ್ಕಿನ್ ಕನ್ಸರ್ನ್ ತುಂಬ ಇತ್ತು, ಎಕ್ಸೆಸಿವ್ ಡ್ರೈಯಿಂಗ್ ಇತ್ತು, ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗ್ತಾ ಇರ್ತಿತ್ತು, ಅದರಿಂದ ಇಚ್ಚಿಂಗ್ ಆಗ್ತಿತ್ತು. ಒನ್ ಕ್ಲಾಸಲ್ಲಿ ಆ್ಯಕ್ಚುಲಿ ಶಿ ವಾಸ್ ಕ್ರೈಯಿಂಗ್. ಸೊ ಅಳ್ತಾ ಇದ್ರು ಅವರು, ಆಗ್ತಾ ಇಲ್ಲ ಅಂತ. ಎಷ್ಟೇ ಡಾಕ್ಟರ್ಸ್ ಹತ್ರ ತೋರಿಸ್ಲಿ, ಹೋಮಿಯೋಪತಿ, ಆಲೋಪತಿ ಎಲ್ಲ ಕಡೆ ತೋರಿಸಿದ್ರು ಕೂಡ ಅವ್ರಿಗೆ ಒಂದು ಚೂರು ವರ್ಕ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಶಿ ವಾಸ್ ಕ್ರೈಯಿಂಗ್. ಯಾವಾಗ ಅವರು ತಮ್ಮ ಇಮೋಷನ್ಸ್ನ ಹೀಲ್ ಮಾಡಿದ್ರು ಅಂತ ಅಂದರೆ, ಅವರ ಈ ಸೆಲ್ಫ್ ಆಕ್ಸೆಪ್ಟೆನ್ಸ್ ಜಾಸ್ತಿ ಆದಾಗ, ಸೆಲ್ಫ್ ಲವ್ ಯಾವಾಗ ಜಾಸ್ತಿ ಆಯಿತು, ಇನ್ಸೆಕ್ಯೂರಿಟಿ ಎಲ್ಲ ಯಾವಾಗ ಹೋಗ್ತಾ ಹೋಯಿತು, ಆ ಸ್ಕಿನ್ ಕನ್ಸರ್ನ್ ಏನಿದೆ ತನ್ನಿಂದ ತಾನೇ ಕಮ್ಮಿ ಆಗ್ತಾ ಹೋಯಿತು ವಿದೌಟ್ ಏಡ್ ಆಫ್ ಮೆಡಿಸಿನ್. ಸೊ ಆರಾಮ್ಸೆ ಕಮ್ಮಿ ಆಯಿತು. ಈಗ ಆ್ಯಕ್ಚುಲಿ ಅವರ ಡಾಟರ್ ಶೇರ್ ಮಾಡ್ತಾ ಇದ್ರು ದಟ್ ನೌ ಶಿ ಈಸ್ ಪರ್ಫೆಕ್ಟ್ಲಿ ಫೈನ್ ಅಂತ. ಸೊ ಹಾಗೆ ಈ ಸುಮಾರಷ್ಟು, ಇದು ಹೆಲ್ತ್ ವಿಷಯಕ್ಕೆ ಇದು ಎಕ್ಸಾಂಪಲ್ ಆದರೆ, ಇನ್ನೂ ಎಷ್ಟೋ ಸಲ ಫ್ಯಾಮಿಲಿ ಕನ್ಸರ್ನ್ಗೆ 10-20 ವರ್ಷದಿಂದ ಒಬ್ರಿಗೊಬ್ರು ಮಾತಾಡದೇ ಇರಲ್ಲ. ಸೊ ನಮ್ಗೆ ಏನಂತ ಅಂದರೆ, ಫ್ಯಾಮಿಲಿಯಲ್ಲಿ ಮೇಜರ್ ಆಗಿ ಬರುವಂಥದ್ದು, ಫ್ಯಾಮಿಲಿಯಲ್ಲಿ ಹೊರಗಡೆ ಇರಲಿ, ನಮ್ದೊಂದು ಧೋರಣೆ ಏನು ಅಂತ ಅಂದರೆ, ಮೈಂಡ್ಸೆಟ್ ಏನಂತ ಅಂದರೆ, ಹೊರಗಿನ ಪ್ರಪಂಚದಲ್ಲಿ ಹೊರಗಿನ ವ್ಯಕ್ತಿಗಳು ಚೇಂಜ್ ಆಗಲಿ, ಆಮೇಲೆ ನಾವು ಆರಾಮಾಗಿರ್ತೀವಿ, ಆಮೇಲೆ ನಾವು ಖುಷಿಯಾಗಿರ್ತೀವಿ. ಹೊರಗಿನವರು ಚೇಂಜ್ ಆಗಲಿ, ಆಮೇಲೆ ನಾವು ಖುಷಿಯಾಗಿರ್ತೀವಿ ಅನ್ನೋದು ಭ್ರಮೆ. ಸೊ ಯಾವುದೇ ವಿಷಯಕ್ಕಾಗಲಿ ನಮ್ಮ ಮೈಂಡ್ಸೆಟ್ನ ನಾವು ಚೇಂಜ್ ಮಾಡಿಕೊಂಡಾಗ ಹೊರಗಡೆ ಇರುವಂತಹ ಪರಿಸ್ಥಿತಿ ಇರ್ಬೋದು, ವ್ಯಕ್ತಿ ಇರ್ಬೋದು, ತನ್ನಿಂದ ತಾನೇ ಚೇಂಜ್ ಆಗ್ತಾ ಹೋಗ್ತಾರೆ. ಇದಕ್ಕೂ ಕೂಡ ಹಲವಾರು ಲೈವ್ ಎಕ್ಸಾಂಪಲ್ಸ್ ಇದೆ. ಸೊ ಇದೆಲ್ಲ ಯಾಕೆ ಹೇಳಿದ್ದು ಅಂತ ಅಂದರೆ, ನಮ್ಮ ಇಮೋಷನ್ಸೇ, ನಮ್ಮ ಭಾವನೆಗಳೇನಿರುತ್ತೆ ಅವೇ ನಮ್ಮ ಲೈಫ್ನಲ್ಲಿ ಒಳ್ಳೆಯದು ಅಥವಾ ಕೆಟ್ಟದನ್ನು ಅಟ್ರ್ಯಾಕ್ಟ್ ಮಾಡಿ ತಂದುಕೊಡ್ಲಿಕ್ಕೆ ಕಾರಣ ಆಗಿರುತ್ತೆ. ಸೊ ಈಗ ಅನ್ಬೋದು, ಈಗ ಹೇಗೆ ಇಮೋಷನ್ಸ್ ಎಲ್ಲ ಹೇಗೆ ಹೀಲ್ ಮಾಡೋದು ಅಂತ. ದೇರ್ ಇಸ್ ಅ ಸಿಸ್ಟಮ್ಯಾಟಿಕ್ ಅಪ್ರೋಚ್. ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅಂತ ಅಂದರೆ, ನೀವೆಲ್ಲರೂ ಕೂಡ 21 ಡೇಸ್ ಚಾಲೆಂಜ್ ಬಗ್ಗೆ ಕೇಳಿರ್ತೀರಾ, ಅಥವಾ 21 ಡೇಸ್ ಅನ್ನೋದು ಒಳ್ಳೆ ಕೆಲಸ ಯಾವಾಗೂ 21 ಡೇಸ್ ಮಾಡಿದರೆ ಅದ್ರ ಇಫೆಕ್ಟ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅನ್ನೋ ಬಿಲೀಫ್ ನಮ್ಮೆಲ್ಲರಲ್ಲೂ ಇದೆ. ಹಾಗೆ ಈ 21 ದಿವಸಗಳ ಅಡ್ವಾನ್ಸ್ಡ್ ಮಾಸ್ಟರ್ ಕ್ಲಾಸ್ ಇದೇ ತಿಂಗಳು August 12th ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಮಾಸ್ಟರ್ ಕ್ಲಾಸ್ ಅಲ್ಲ, ಅಡ್ವಾನ್ಸ್ಡ್ ಮಾಸ್ಟರ್ ಕ್ಲಾಸ್. ಯಾಕೆ ಅಂತ ಅಂದರೆ, ಈ ಅಡ್ವಾನ್ಸ್ಡ್ ಮಾಸ್ಟರ್ ಕ್ಲಾಸಲ್ಲಿ ನಿಮಗೆ ನಿಮ್ಮ ಹೆಲ್ತ್ ವಿಷಯದ ಬಗ್ಗೆ ಹೀಲಿಂಗ್ ನಡೆಯುತ್ತೆ. ಕರಿಯರ್ ಇರ್ಬೋದು, ಮನಿ ಆ್ಯಂಡ್ ರಿಲೇಷನ್ಶಿಪ್, ಈ HRCM ವಿಷಯದ ಬಗ್ಗೆ ಕಂಪ್ಲೀಟ್ ಆಗಿ ಹೀಲಿಂಗ್ ನಡೆಯುತ್ತೆ. ಜೊತೆಗೆ ನಿಮ್ಮನ್ನ ನೀವು ಸೆಲ್ಫ್ ಹೀಲ್ ಹೇಗೆ ಮಾಡ್ಕೊಳ್ಳೋದು ಅಂತ ಇನ್ನು ಅಡ್ವಾನ್ಸ್ಡ್ ಲೆವೆಲಲ್ಲಿ ನೀವು ಕಲಿತೀರಾ. ಇನ್ನೊಂದು ಅಂತ ಅಂದರೆ, ಈ NLP ಕಾನ್ಸೆಪ್ಟ್, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಕೂಡ ಈ ಒಂದು ಅಡ್ವಾನ್ಸ್ಡ್ ಮಾಸ್ಟರ್ ಕ್ಲಾಸಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಜೊತೆಗೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ, ನಿಮ್ಮ ಇಮೋಷನ್ಸ್ನ ಹೀಲ್ ಮಾಡ್ತಾ ಮಾಡ್ತಾ ಒಂದು ರೈಟ್ ಫ್ರೀಕ್ವೆನ್ಸಿಗೆ ಹೋದಾಗ ಲಾ ಆಫ್ ಅಟ್ರಾಕ್ಷನ್ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ದೇ ಆಗಿದ್ರೆ ಅದರ ಇಫೆಕ್ಟ್ ಇದೆಯಲ್ಲ, ಅದರ ರಿಸಲ್ಟ್ ತುಂಬ ಬೇಗ, ಆರಾಮಾಗಿ, ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಈ ಅಡ್ವಾನ್ಸ್ಡ್ ಮಾಸ್ಟರ್ ಕ್ಲಾಸಲ್ಲಿ ನಿಮ್ಮ ಹೆಲ್ತ್, ರಿಲೇಷನ್ಶಿಪ್, ಕರಿಯರ್, ಮನಿ, ಹೀಲಿಂಗ್ ಜೊತೆಗೆ NLP ಕಾನ್ಸೆಪ್ಟ್ಸ್ನ ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಕಾನ್ಸೆಪ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ವೆಲ್ತ್ ಯಾರಿಗೆ ಬೇಡ ಹೇಳಿ? ಸೊ ಎಲ್ಲರಿಗೂ ಕೂಡ ಮನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಈ ವೆಲ್ತ್ನ ಸೀಕ್ರೆಟ್ಸ್ ಏನಿದೆ ಅದು ಕೂಡ ಈ ಮಾಸ್ಟರ್ ಕ್ಲಾಸಲ್ಲಿ ಇನ್ವಾಲ್ವ್ ಆಗಿರುತ್ತೆ. ದ್ಯಾಟ್ಸ್ ವೈ ಇದು ಅಡ್ವಾನ್ಸ್ಡ್ ಮಾಸ್ಟರ್ ಕ್ಲಾಸ್ ಆಗಿರುತ್ತೆ. ಸೊ ಇದು 21 ದಿನಗಳ ಕಾಲದ ಮಾಸ್ಟರ್ ಕ್ಲಾಸ್ ಇದು. ಸೊ ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಲಿಕ್ಕೆ ಖಂಡಿತವಾಗಿಯೂ ಜಾಯ್ನ್ ಆಗ್ಬೋದು. ಈ ಸಲದ ಮಾಸ್ಟರ್ ಕ್ಲಾಸ್ ಏನಿದೆ, ಇಷ್ಟು ದಿವಸಗಳ ಮಾಸ್ಟರ್ ಕ್ಲಾಸ್ ಅದು ಬೇರೆ ರೀತಿ ಇತ್ತು. ಆ್ಯಂಡ್ ಈ ಸಲದ ಮಾಸ್ಟರ್ ಕ್ಲಾಸ್ ವಿಚ್ ಇಸ್ ಅಡ್ವಾನ್ಸ್ಡ್, ಇದರಲ್ಲಿ ಕಂಪ್ಲೀಟ್ ಆದ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ನೀವು. ಇದರಲ್ಲಿ ನಿಮ್ಮ HRCM ಏರಿಯಾದ ನಿಮ್ಮ ಲೈಫ್ನ ಪಿಲ್ಲರ್ಸ್ನ ಹೀಲಿಂಗ್ ಇದೆ. ಸೊ ಜೊತೆಗೆ ನಿಮ್ಮ ಇಮೋಷನಲ್ ಹೀಲಿಂಗ್, NLP ಕಾನ್ಸೆಪ್ಟ್ಸ್, ಲಾ ಆಫ್ ಅಟ್ರಾಕ್ಷನ್ ಇದೆ, ಆ್ಯಂಡ್ ವೆಲ್ತ್ ಬಗ್ಗೆನೂ ಕೂಡ ಸುಮಾರಷ್ಟು ಸೀಕ್ರೆಟ್ಸ್ ಇದೆ.
ಜೊತೆಗೆ ಸುಮಾರಷ್ಟು ಲೈವ್ ಆಗಿ ನಾವೆಲ್ಲರೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡುವಂಥದ್ದಿದೆ 21 ದಿನಗಳ ಕಾಲದ್ದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಜಾಯ್ನ್ ಆಗ್ಬೋದು. ಇದೇ ತಿಂಗಳು August 12th ಇಂದ ಈ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಐ ಆಮ್ ಸೂಪರ್ ಎಕ್ಸೈಟೆಡ್, ಪರ್ಟಿಕ್ಯುಲರ್ಲಿ ಈ ಮಾಸ್ಟರ್ ಕ್ಲಾಸ್ಗೆ, ಈ ಅಡ್ವಾನ್ಸ್ಡ್ ಮಾಸ್ಟರ್ ಕ್ಲಾಸ್ಗೆ. ಸೊ ತುಂಬಾ ವಿಷಯಗಳನ್ನ ಹೇಳೋದಿದೆ. ಖಂಡಿತವಾಗಿಯೂ ಯಾರಿಗೆ ಇಂಟ್ರೆಸ್ಟ್ ಇದೆ ಯು ಕ್ಯಾನ್ ಜಾಯ್ನ್. August 12th ಇಂದ ಸ್ಟಾರ್ಟ್. ಇವತ್ತಿನ ವಿಡಿಯೋ ಎಲ್ಲರಿಗೂ ಹೇಗನ್ಸ್ತು ಖಂಡಿತ ತಿಳಿಸಿ. ಅಂಡ್ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಯಾರು ಫಸ್ಟ್ ಜಾಯ್ನ್ ಆಗ್ತಾರೆ ಅವರಿಗೆ ಆ ಸೀಟ್ ಹೋಗುತ್ತೆ. ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.